ನಾನು ಯಾರೋ ಅಲ್ವಾ ನಿಮಗೆ? ಬಿಡಿ, ನನ್ನ ಪಾಡು ನಾನು ಹೇಗೋ ನೋಡ್ಕೋತೀನಿ. ನೀವು ಖುಷಿಯಾಗಿರಿ, ಆರಾಮಾಗಿರಿ, ಸರಿನಾ? ಅಲ್ಲ, ಹಾಗಲ್ಲ ಅದು. ಅರ್ಜುನ್ ಕಂದ, ಆಗಿದ್ದಾಗೋಯ್ತು, ಹೆದರ್ಕೋಬೇಡ. ನೀನು ಬೇಗ ಹುಷಾರಾಗ್ತೀಯ. ಯಾವುದೋ ಪಾಪಿರಣ ಅದು ಅಸ್ತಿತ್ತು ಅನ್ಸುತ್ತೆ, ಅದಕ್ಕೆ ಅದು ನಿನ್ನ ಮೇಲೆ ಬಿದ್ದಿದೆ. ಇಲ್ಲ ಅಜ್ಜಿ, ನಾನು ಸುಮಾರು ಹದ್ದುಗಳನ್ನ ನೋಡಿದ್ದೀನಿ. ಆದರೆ ಈ ಹದ್ದು ಒಂಥರ ವಿಚಿತ್ರವಾಗಿತ್ತು ಅಂತೀನಿ. ವಿಚಿತ್ರನಾ? ಹೇಗೆ? ಇದೊಂಥರ ತೀರಾ ದೊಡ್ಡದಾಗಿತ್ತು ಅಜ್ಜಿ. ಇಷ್ಟು ದೊಡ್ಡ ಹದ್ದನ್ನ ನಾನು ನೋಡಿದ್ದು ಇದೇ ಮೊದಲನೇ ಸತಿ. ಅದು ಅಲ್ಲದೆ ಅದ್ರ ಕತ್ತಿನ ಹತ್ರ ಏನೋ ಒಂಥರ ವಿಚಿತ್ರವಾದ ಗುರ್ತಿತ್ತು. ಏನು? ಕತ್ತಿನತ್ತ ಗುರ್ತಾ? ಹ್ಞೂ ಅಜ್ಜಿ. ಯಾಕಜ್ಜಿ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅಲ್ಲ, ಅದೇನು ಗುರ್ತು ಅಂತ ಹೇಳ್ದಿಯಲ್ಲ, ನಿನಗೆ ನೆನಪಿದ್ಯಾ? ತೋರಿಸು ನೋಡೋಣ. ಒಂದು ನಿಮಿಷ ಅಜ್ಜಿ. ಸರಿ ಅಜ್ಜಿ, ನಿನ್ನ ಆಸೆ ಅಂತೆ ಆಗಲಿ. ನನಗೂ ಕುಕ್ಕೆ ದೇವಸ್ಥಾನ ಅಂದರೆ ತುಂಬ ಇಷ್ಟ. ಸರಿ ಸರಿ, ಈಗ ನೀನು ಮಲಿಕೊಂಡು ರೆಸ್ಟ್ ತಗೋ, ನಾನು ಆಮೇಲೆ ಬರ್ತೀನಿ. ಕೊಡು. ಅಜ್ಜಿ, ಒಂದು ನಿಮಿಷ. ಅದೇನಜ್ಜಿ ನಿಮ್ಮ ಕತ್ತಲ್ಲಿರೋ ಗುರುತು? ಯಾವ ಗುರ್ತು? ಅದೇ ಅಜ್ಜಿ, ಉಲ್ಟಾ ಯುಮಾರ್ಕ್ ಗುರುತು. ನಿನ್ನ ಕತ್ ಹಿಂದಿದೆ ನೋಡು, ಅದು. ಓ, ಇದಾ? ನಾನು ಹುಡ್ತಾಗಿದ್ದ ಇದೆ ಕಣೋ. ಇದೊಂಥರ ಮಚ್ಚೆ. ಅದಕ್ಕೆ ಯಾಕೆ ನೀನು ಇಷ್ಟೊಂದು ಗಾಬರಿ ಆಗಿದೆಯಾ? ಅದು ಅಜ್ಜಿ, ನನ್ನ ಅಟ್ಯಾಕ್ ಮಾಡೋದಕ್ಕೆ ಒಂದು ಹದ್ದು ಬಂತು ಅಂತಂದಿದ್ನಲ್ಲ, ಅದ್ರ ಕತ್ ಮೇಲೂ ಇದೇ ಥರ ಮಾರ್ಕ್ ಇತ್ತು. ಹೌದಾ? ನೀನು ಹೇಳ್ತಿರೋದು ನಿಜನಾ? ಹೌದಜ್ಜಿ, ಸೇಮ್ ಇದೇ ಥರ ಗುರುತು. ಅದು ಹೇಗೆ ಸಾಧ್ಯ ಅಂತ. ಏನು ವಿಚಿತ್ರನಪ್ಪ, ನನಗೆ ಗೊತ್ತಾಗ್ತಿಲ್ಲ. ಅಲ್ಲ ಅಜ್ಜಿ, ಹುಟ್ಟಿದಾಗಿಂದ ಈ ಗುರ್ತಿದೆ ಅಂತಂದಲ್ಲ, ನಾನು ಇಷ್ಟು ವರ್ಷ ಈ ಗುರ್ತನ್ನ ನೋಡೇ ಇಲ್ವಲ್ಲ, ಅದು ಹೇಗೆ ಸಾಧ್ಯ?
ಅಯ್ಯೋ ಹುಚ್ಚ, ನೀನು ಅದನ್ನು ನೋಡಿಲ್ಲ ಅಂದರೆ ಅದು ನನ್ನ ತಪ್ಪ? ಸರಿ, ಡಾಕ್ಟ್ರ್ ಏನಂತ ಹೇಳ್ತಾರೆ? ಸುಮ್ಮನೆ ಅದು ಇದು ಮಾತಾಡಿಕೊಂಡು ಸುಸ್ತು ಮಾಡ್ಕೋಬೇಡ, ಮಲಗೋ. ಈ ಅಜ್ಜಿಲಿ ಏನೋ ರಹಸ್ಯ ಇದೆ. ಇವರ ನಡವಳಿಕೆ ಒಂಥರ ವಿಚಿತ್ರವಾಗಿದೆ. ಅದೇನು ಅಂತ ಪತ್ತೆ ಮಾಡಬೇಕು. ಅಂತೂ ದೇವ್ರ ಮನೆಯಲ್ಲೇ ಇರೋದು ಅಂತ ಆಯಿತು. ಇದಕ್ಕಿಂತ ಖುಷಿ ಏನಿದೆ ಹೇಳ್ಕಣ? ಹೌದಮ್ಮ, ನೋಡೋದಕ್ಕೆ ಎಷ್ಟು ಲಕ್ಷಣವಾಗಿದೆ ಅಲ್ವಾ? ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ. ಹ್ಞೂ ಕರಣ್, ದೇವರು ಯಾವಾಗ ಯಾವ್ಯಾವ ರೂಪದಲ್ಲಿ ನಮ್ಮ ಹತ್ರ ಬರ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ ಅನ್ನೋದು ಇದಕ್ಕೆ ನೋಡು. ಸರಿ ಆಯಿತು. ಇವಾಗ ನಾಳೆಗೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀರಾ? ಪ್ರತಿಯೊಂದು ವಿಶೇಷವಾಗಿ ಇರಬೇಕು ಕರ್ಣ. ಹ್ಞೂ ಅಮ್ಮ, ಮಾರ್ಕೆಟಿಗೆ ನಾನೇ ಖುದ್ದಾಗಿ ಹೋಗಿ ಎಲ್ಲದನ್ನು ತಂದಿದ್ದೀನಿ, ಎಲ್ಲ ವ್ಯವಸ್ಥೆನೂ ನಾನೇ ಮಾಡಿದ್ದೀನಿ. ರೀ, ಸುಳ್ಳು ಯಾಕೆ ಹೇಳ್ತೀರಾ? ನಿಮ್ಮ ಜೊತೆ ಮಾರ್ಕೆಟ್ಗೆ ನಾನು ಬಂದಿದ್ದೆ. ಅತ್ತೆ, ನಾಳೆ ಎಲ್ಲ ತಯಾರಿನೂ ನಾನೇ ಮಾಡಿದ್ದೀನಿ. ನೋಡ್ತೀರಿ ಪೂಜೆ ಹೇಗಿರುತ್ತೆ ಅಂತ. ಆಯ್ತಮ್ಮ, ಎಲ್ಲ ತಯಾರಿ ನೀನೇ ಮಾಡಿದ್ಯಾ ಅಂದರೆ ಕೇಳಬೇಕಾ? ಚೆನ್ನಾಗೇ ಇರುತ್ತೆ ಎಲ್ಲ. ಪೂಜೆ ಎಷ್ಟು ಸಖತ್ತಾಗುತ್ತೆ ಅಂತ ನೀನೇ ನೋಡಮ್ಮ. ಯಾವ ಪೂಜೆ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಇದೇನಂತೆ ಹೀಗೆ ಕೇಳ್ತಾ ಇದ್ದೀರಾ? ನಾಳೆ ಶಿವಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಲ್ವಾ? ನಾಳೆ ಯಾವ ಪೂಜೆನೂ ನಡೆಯೋಲ್ಲ. ಇದೇನಜ್ಜಿ ಹೀಗನ್ಬಿಟ್ರಿ? ಪೂಜೆ ನಡೆಯಲ್ಲ ಅಂದರೆ ಏನರ್ಥ? ನಡೆಯಲ್ಲ ಅಂದರೆ ನಾಳೆ ನಡೆಯೋಲ್ಲ ಅಂತ. ಅದೇ ಯಾಕೆ ಅಂತ? ಪೂಜೆಗೇನು ಅವಸರ? ಹೇಗಿದ್ರು ಶಿವಲಿಂಗ ಮನೇಲೇ ಇರುತ್ತಲ್ಲ, ಯಾವತ್ತಾರು ಒಂದಿನ ಮಾಡಿದ್ರಾಯ್ತು ಬಿಡು. ಅಮ್ಮ, ನೀನು ಈ ಮಾತು ಹೇಳ್ತಿರೋದು? ರೀ, ಒಳ್ಳೆ ಟೈಮ್ಗೆ ಬಂದ್ರಿ ನೋಡಿ. ಅತ್ತೆಮ್ಮ ನಾಳೆ ಪೂಜೆ ಬೇಡ ಅಂತ ಇದ್ದಾರೆ. ಅಲ್ಲಮ್ಮ, ನಾಳೆ ಪೂಜೆ ಮಾಡೋದಕ್ಕೆ ಒಳ್ಳೆ ದಿನ ಅಂತ ಪುರೋಹಿತರು ಹೇಳಿದ್ರಲ್ಲ. ಬಿಡು ರುದ್ರ, ಇಂಥ ದಿನ ಸಾರ ಬರುತ್ತೆ, ಸಾರ ಹೋಗುತ್ತೆ. ಯಾವತ್ತಾರು ಒಂದಿನ ಮಾಡಿದ್ರಾಯ್ತು. ಅಲ್ಲ, ದೇವರು ಪೂಜೆ ಬಗ್ಗೆ ಎಷ್ಟು ಭಯ ಭಕ್ತಿ ಇಟ್ಕೊಂಡಿರೋರು ನೀವು. ಶಾಸ್ತ್ರ ಸಂಪ್ರದಾಯದಲ್ಲಿ ಚೂರು ಏರುಪೇರಾದರೂ ಸಹಿಸ್ತಿರ್ಲಿಲ್ಲ. ಅಂಥದ್ರಲ್ಲಿ ದೇವ್ರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ದೀರಲ್ಲ ಅತ್ತೆ? ಹೌದಮ್ಮ, ನನಗೂ ಯಾಕೋ ಸರಿ ಕಾಣಿಸ್ತಿಲ್ಲ. ನಾಳೆನೇ ಪ್ರತಿಷ್ಠಾಪನೆ ಆದರೆ ಒಳ್ಳೇದು ಅಂತ ನಮ್ಮೆಲ್ಲರೂ ಅಭಿಪ್ರಾಯ. ಹೌದಮ್ಮ, ಪುರೋಹಿತರು ನಾಳೆನೇ ಪೂಜೆ ಆಗಬೇಕು ಅಂತ ಹೇಳಿದ್ದಾರೆ ಅಂದರೆ ಅದರಿಂದ ಏನೋ ಒಂದು ಉದ್ದೇಶ ಇಟ್ಕೊಂಡೇ ಹೇಳಿರ್ತಾರಲ್ವಾ. ನಾವ್ಯಾಕೆ ಅದ್ರ ವಿರುದ್ಧ ಹೋಗ್ಬೇಕು? ಇಲ್ಲ ಅತ್ತೆಮ್ಮ, ಇದು ಖಂಡಿತ ನೀವಲ್ಲ. ನೀವು ಹೀಗೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆ ನೋಡಿದ್ರೆ ಶಿವಲಿಂಗನ ಮನೆಯಿಂದ ಹೊರಗೆ ಕಳಿಸೋ ಮಾತಾಡ್ತಾ ಇದ್ರಿ. ಇವತ್ತು ನೋಡಿದ್ರೆ ಹೀಗೆ ದೇವರ ವಿರುದ್ಧನೇ ಹೋಗ್ತಾ ಇದ್ದೀರಲ್ಲ ಅತ್ತೆಮ್ಮ. ಇಲ್ಲ ಅತ್ತೆಮ್ಮ, ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಇದೆ. ಅದೇನು ಅಂತ ಹೇಳಿ. ಸಾಕು ಸಾಕು, ಎಲ್ರು ಮಾತಾಡಿದ್ದು ಮುಗೀತಾ? ಈಗೇನು ನಾಳೆ ಪೂಜೆ ಹಾಕ್ಬೇಕು ಅಷ್ಟೇ ತಾನೇ? ಅದೇನು ಬೇಕೋ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತಿಗೆ ಬಾಬಾ ಬರ್ತಾರೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಅಜ್ಜಿ ಮೇಲೆ ಅನುಮಾನ ಬರ್ತಿದ್ಯಲ್ಲ, ಅವರ ವರ್ತನೆಗಳು ವಿಚಿತ್ರವಾಗಿದೆ. ಅವರಲ್ಲೇನಾದ್ರೂ ಅತೀಂದ್ರಿಯ ಶಕ್ತಿಗಳಿದೆಯಾ? ಅದನ್ನ ಹೇಗೆ ತಿಳ್ಕೊಳ್ಳೋದೀಗ? ಯಾರ ಕಲ್ಪನೆಗೂ ಬಾರದ ಹಾಗೆ ಚಿತ್ರ ವಿಚಿತ್ರ ಘಟನೆಗಳು ನಡೀಬಹುದು. ಇದೆಲ್ಲ ಗೊತ್ತಿದ್ದೆ ಆ ಸಾಧು ಶಿವಲಿಂಗ ಮನೇಲಿರ್ಲಿ ಅಂತ ಹೇಳಿದ್ದು. ನನ್ನ ಮಾತು ಕೇಳಿಸ್ತಾ ಇದೆಯಾ ನಿನಗೆ? ಹೇಳಿ, ಶಿವಲಿಂಗ ಎಲ್ಲಿ? ಯಾರೆದುರು ನಿಂತು ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೇ? ಅವಳು ಕೇಳೋದ್ರಲ್ಲಿ ತಪ್ಪೇನಿದೆ? ಯಾಕೋ ನಿಮ್ಮ ವರ್ತನೆ ಮೇಲೆ ಅನುಮಾನ ಬರ್ತಾ ಇದೆ. ರುದ್ರ!